ಸೂಪರ್ ಫಿಲ್ಮ್ ಸರ್ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ ಬ್ರದರ್ ಹೆಂಗಿದೆ? ಚೆನ್ನಾಗಿದೆ ಚೆನ್ನಾಗಿತ್ತು. ಬ್ರದರ್ ಹೆಂಗಿದೆ? ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ ಸೂಪರ್ ಆಗಿದೆ. ಸೂಪರ್ ಆಗಿದೆ ಮಾತ್ರ. ಇನ್ನೊಂದ್ಸತಿ ನೋಡಿ ಫಿಲಮು ಚೆನ್ನಾಗಿದೆ. ಮತ್ತೆ ಮತ್ತೆ ಬಂದಿದೆ. ಒನ್ ಮಾರ್ ಬೆಳ್ಳುಳ್ಳಿ ಕಬಾಬ್. ಚೆನ್ನಾಗಿದೆ. ಚೆನ್ನಾಗಿದೆ ಅಣ್ಣ, ನೋಡ್ಬೋದು. ಹೈಲೈಟ್ ಫಿಲಮ್ ಅಂತೂ ಏನು ಇಷ್ಟ ಆಗಿತ್ತು? ಇಷ್ಟ ಆಗಿದಂದರೆ ದುನಿಯಾ ವಿಜಯ್ ಹೊಡೆದಿದ್ದೆ ಮಸ್ತ್ ಅಂದರೆ ಸೂಪರ್ ಆಗಿದೆ. ಬ್ರದರ್ ಹೆಂಗಿದೆ? ಸೂಪರ್. ಸೂಪರ್ ಆಯ್ತು ಸರ್. ಚೆನ್ನಾಗಿದೆ. ಹೆಂಗಿದ್ದು? ಫುಲ್ ಆಕ್ಟಿಂಗ್ ಎಲ್ಲ ಸೂಪರ್. ನಾವೆಲ್ಲ ಒಳ್ಳೆ ಹುಡುಗರಪ್ಪ, ಗಾಂಜಾ ಗಿಂಜ ಎಲ್ಲ ಸೇದಲ್ಲ. ಸಿನಿಮಾಯಿಂದ ಏನು ಅದನ್ನ ನೋಡ್ತಾ ಸಾಕು, ಮನೆಗೆ ಸಾಕೋಣ. ಚೆನ್ನಾಗಿದೆ ಫಿಲಮು. ಸೂಪರ್ ಆಗಿದೆ. ಮಾತ್ರ ಮತ್ತೊಮ್ಮೆ ನೋಡ್ಬೇಕಂತ ಅನಿಸ್ತಾ ಇದೆ. ಅಂದರೆ ಕಾಸಿಲ್ಲ ಅಷ್ಟೇ. ಸೂಪರ್ ಆಗಿದೆ. ಎಜುಕೇಷನ್ ಇರೋರಿಗೆ ತುಂಬ ಅಂದರೆ ಮಕ್ಕಳುಗಳು ಸ್ಕೂಲಲ್ಲಿ ಹೋದವರು ಕಾಲೇಜಲ್ಲಿ ಹೋಗಿ ನೋಡಬೇಕು. ಚೆನ್ನಾಗಿ ಫುಲ್ಲು ಅಂದರೆ ರೋಡಿಸಮ್ ಬಿಟ್ಟು ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಜೈ ಜೈ ಭೀಮ್. ಚೆನ್ನಾಗಿತ್ತು. ಸೈಕ್ ಮೂವಿ ಫಿಲಮ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಏನಿದ್ರೂ ಯಂಗರ್ಸ್ಗೆ ಚೆನ್ನಾಗಿದೆ ಫಿಲಮ್. ಏನು ಇಷ್ಟ ಆಗಿತ್ತು? ಯೂತಿಗೆ ವಿಜಯ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಏನು ಮೆಸೇಜ್ ಇತ್ತು? ಮೆಸೇಜು ಅಂದರೆ ಡ್ರಗ್ಸ್ ಬಗ್ಗೆ ಅಲ್ವಾ, ಹುಡುಗರಿಗೆ ಅದರಿಂದ ಕೆಡಬಾರ್ದು ಅನ್ನೋದು ಸಂದೇಶ. ಚೆನ್ನಾಗಿದೆ, ನೈಸ್ ಫಿಲಮ್. ಏನು ಇಷ್ಟ ಆಯ್ತು ನಿಮಗೆ? ಅದೇ ಹುಡುಗರು ಕೆಡಬಾರ್ದು, ಅದೆಲ್ಲ ತಗೋಬಾರ್ದು ಅಂತ ತೋರಿಸಿದ್ದು ತುಂಬ ಚೆನ್ನಾಗಿದೆ. ನೈಸ್, ಚೆನ್ನಾಗಿದೆ. ಹೆಂಗಿದೆ ರೆಸ್ಪಾನ್ಸ್? ಫಿಲಮ್ ಸೂಪರ್ ಇದೆ. ಪ್ರತಿಯೊಬ್ಬರು ಎಲ್ಲ ನೋಡಬೇಕು. ಪಿಕ್ಚರ್ಲಿ ಎಲ್ಲ ದುನಿಯಾಜರು ಚೆನ್ನಾಗಿ ಮಾಡಿದ್ದಾರೆ. ಫೈಟು, ಸಾಂಗು, ಡ್ರೆಸ್ ಬಗ್ಗೆ ಸಖತ್ತಾಗಿ ಮಾಡಿದ್ದಾರೆ. ನೋಡಿ, ನಾವು ಫಸ್ಟ್ ದಿನ ನೋಡಿದೆ, ಸೂಪರ್ ಫಿಲಮ್. ಥಿಯೇಟ್ರಲ್ಲಿ ಕೆಲಸ ಮಾಡ್ತೀರಾ ನೀವು, ಜನರು ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಫುಲ್ಲು ಕಲೆಕ್ಷನ್ ಇದೆ. ಎಷ್ಟಾಗುತ್ತೆ ಡೈಲಿ? ಅಂದರೆ ಜನ ಎಷ್ಟು ಬರ್ತಾ ಇದ್ದಾರೆ? 300 ಸೀಟ್ ಬರ್ತಾಯಿದೆ, ಮಿಸ್ ಇಲ್ಲ. ಒಳ್ಳೆ ಕಲೆಕ್ಷನ್ ಬರ್ತಾಯಿದೆ. ನಿಮ್ಮ ಥಿಯೇಟ್ರದ್ದು ಮ್ಯಾಕ್ಸಿಮಮ್ ಹೌಸ್ಫುಲ್ ಅಂದರೆ ಎಷ್ಟು ಸೀಟು? 500 ಚಿಲ್ಲರೆ. 500. ಹಾಂ, ಮ್ಯಾಕ್ಸಿಮಮ್ ಫುಲ್ ಆಗುತ್ತೆ ಹಂಗಾದ್ರೆ? ಫುಲ್ ಆಗುತ್ತೆ. ಒಳ್ಳೆ ಕಲೆಕ್ಷನ್ ಬರ್ತದೆ. ಈ ಪಿಕ್ಚರ್ ಬಂದಮೇಲೆ ಪರವಾಗಿಲ್ಲ, ಒಳ್ಳೆ ಕಲೆಕ್ಷನ್. ಫಿಲಮ್ ಸೂಪರ್ ಇದೆ, ನೋಡಿ ಪ್ರತಿಯೊಬ್ಬರು ನೋಡಬೇಕು. ಹಾಂ, ಬೇರೆ ಸಿನಿಮಾಗಳು ಹೋಲ್ಸ್ಕೊಂಡ್ರೆ ಈಗ ಒಂದು 2-3 ತಿಂಗಳಿಂದ ಇದು ಇದು ಪರವಾಗಿಲ್ಲ. ಇದಕ್ಕೆ ಬಂದಮೇಲೆ ಕಲೆಕ್ಷನ್ ಇದೆ. ಕನ್ನಡ ಫಿಲಮ್ ಇದೊಂದು ಬಂದಮೇಲೆ ಪರವಾಗಿಲ್ಲ. ರೇಟ್ ಎಲ್ಲ ಸ್ವಲ್ಪ ಪರವಾಗಿಲ್ಲ. ಫಿಲಮ್ ಪ್ರತಿಯೊಬ್ಬರು ನೋಡಬೇಕು. ಫಿಲಮ್ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತಿದ್ರು. ಬರ್ತಾ ಇದ್ದಾರೆ ಈಗ. ಫುಲ್ ಹೌಸ್ಫುಲ್ ಆಗ್ತಾಯಿದೆ ಜನ. ನಾನು ಬರ್ತಾ ಇದ್ದೆ ಸರ್. ಫಿಲಮ್ ನಾವು ನೋಡಿದ್ರೆ ಈಗ ಫಿಲಮ್ ಬರ್ತಾ ಇದ್ದಾರೆ. ಚೆನ್ನಾಗಿ ಹೋಗ್ತಾ ಇದೆ ಫಿಲಮ್. ನೋಡಿದ್ರೆ ಏನು ಹೇಳ್ತಾರೆ? ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಬ್ಬರು 5-5 ಸತಿ ಬರ್ತಾಯಿದ್ದಾರೆ. 5-5 ಸತಿ ಬರ್ತಾಯಿದ್ದಾರೆ ಒಬ್ಬೊಬ್ಬ ನೋಡೋಕ್ಕೆ. ಕಲೆಕ್ಷನ್ ಎಲ್ಲ ಹೆಂಗಾಗ್ತದೆ? ಗಾಡಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಸರ್. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್. ಎಲ್ಲರೂ ನೋಡ್ಬೇಕು ಫಿಲಮ್. ಥ್ಯಾಂಕ್ ಯು. ಸೂಪರ್. ಏನು ಇಷ್ಟ ಆಯ್ತು? ಒಂದು ಗಾಂಜಾ ಎಫೆಕ್ಟು ಇದೆಲ್ಲ ತಗೊಂಡು ದುನಿಯಾ ವಿಜಯ್ ಸೂಪರ್. ಅವನ ವಿಷಯದಲ್ಲಿ ನಾವು ಯಾವತ್ತೂ ಬೇಜಾರೇ ಮಾಡ್ಕೊಳಕ್ಕಾಗಲ್ಲ. ಒಳ್ಳೆ ಮೆಸೇಜ್ ಕೊಟ್ಟವ್ರೆ. ಯಾಕಂದ್ರೆ ದುನಿಯಾ ವಿಜಯ್ ಸೂಪರ್. ಯಾಕಂದ್ರೆ ಅವಾಗಿಂದವೂ ಕಷ್ಟಪಟ್ಟು ಬೆದ್ದವನೇ. ಆ ಕಷ್ಟಪಟ್ಟು ಸಲಗ ಇದೆಲ್ಲ ನೋಡಿ ಸೂಪರ್ ಗುರು ಅವನು. ದುನಿಯಾ ವಿಜಯ್ ಸೂಪರ್. ದುನಿಯಾ ವಿಜಯ್ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ಒಂದು ಒಳ್ಳೆ ಮೆಸೇಜ್ ಕೊಟ್ಟವನೆ. ಯಾರೋ ವಯಸ್ಸು ಹುಡುಗರು ಹಿಂಗೆ ಹಾಳಾಗಬಾರ್ದು. ಚೆನ್ನಾಗಿ ಮೆಸೇಜ್ ಕೊಟ್ಟವನು. ಗುಡ್, ಐ ಲೈಕ್ ಇಟ್. ಅದು ಬಿಟ್ಟು ಇನ್ನೇನು ಹೇಳೋಣ ಗುರು. ಪಾಪ ಅವನು ಮಾತ್ರ ಒಳ್ಳೆ ಮೆಸೇಜ್ ಕೊಟ್ಟವನೇ. ಯುವಕರಿಗೆ ನಾನೊಂದು ಮಾತು ಹೇಳ್ತೀನಿ ನೋಡಿ, ದುನಿಯಾ ವಿಜಯ್ ಮಾತ್ರ ಸೂಪರಾಗಿ ತೆಗ್ದವನೇ.